ಅವೈಜ್ಞಾನಿಕವಾಗಿದ್ದು ಎಲ್ಲಿ ನ್ಯಾಯ ಕೊಡಬೇಕಾಗಿತ್ತೋ ಅಲ್ಲಿ ನ್ಯಾಯವನ್ನು ಕೊಡದೆ ಮತ್ತು ಮಹಿಳಾ ಸಬಲೀಕರಣ ಅಂತೇಳಿ ಹೇಳ್ತಾರೆ, ಅದನ್ನೂ ಕೂಡ ಗಮನಿಸದೆ ಒಟ್ಟಾರೆಯಾಗಿ ಅವರ ಸರ್ಕಾರದ ರೋಸ್ಟರ್ ಪದ್ಧತಿಯ ಪ್ರಕಾರ ಅದು ಸರಿ ಇರಬಹುದು. ಆದರೆ ನಿಜವಾದ ಎಸ್ಸಿ, ನಿಜವಾದ ಮಹಿಳೆ ಅದು ಎಲ್ಲೆಲ್ಲ ಗಾಳಿಗೆ ತೂರಿ ನಿಯಮವನ್ನ ಗಾಳಿಗೆ ತೂರಿ ಅವರು ಅವೈಜ್ಞಾನಿಕವಾಗಿ ಈ ಮೀಸಲಾತಿಯನ್ನು ಹೊರಡಿಸಿದ್ದಾರೆ. ಮತ್ತೊಮ್ಮೆ ಅದನ್ನು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ನ್ಯಾಯ ಕೊಡಬೇಕು, ನ್ಯಾಯ ಕೊಡಬೇಕಾದಂಥವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ ಮತ್ತು ಅದನ್ನ ಸರ್ಕಾರ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ರೈತರು ಆ ಬೆಳೆ ವಿಮೆಯನ್ನು ಕೊಟ್ಟಿದ್ದಾರೆ. ಆ ಹವಾಮಾನ ಆಧಾರಿತ ಬೆಳೆ ವಿಮೆ ಅಂದ್ರೆ ಆ ಮಳೆ ಮಾಪನ ಕೆಲಸ ಮಾಡಿದ್ರೆ ಮಾತ್ರ ಅದು ಲೆಕ್ಕಕ್ಕೆ ಸಿಗುತ್ತೆ. ಮರೆ ಮಾಚಬೇಕಲ್ಲ, ಜನರ ದಿಕ್ಕು ತಪ್ಪಿಸ್ಬೇಕಲ್ಲ, ಅದಕ್ಕೋಸ್ಕರ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ 30,000 ಇನ್ಕಮ್ ಇರಬೇಕು, ಇದ್ರೆ ಮಾತ್ರ ಕೊಡ್ತೀವಿ ಅಂತೇಳಿ ಈ ಘನ ಸರ್ಕಾರ ಆದೇಶ ಮಾಡಿದೆಯಂತೆ. 30,000 ಯಾರಿಗೆ ಸ್ವಾಮಿ? 2 ನಿಮಿಷ ನಿಮ್ದು ಅಷ್ಟೇ. ಅದನ್ನ ತಿಳ್ಕೊಂಡು ಮಾತಾಡಬೇಕು. ಅವರ ಶಿಷ್ಯ ಅಂತ ಹೇಳ್ತಿರಲ್ಲ ಸ್ವಾಮಿ, ಬಂಗಾರಪ್ಪನವ್ರು ಹಿಂಗ್ ಮಾಡ್ತಿದ್ರ, ನುಡಿದಂತ ನಡೀತಿದ್ರು. ಅವರು ಯಾವುದೇ ಮಾತು ಹಿಂಜರಿತಿರ್ಲಿಲ್ಲ. ಬರೇ ನಾನು ಅವ್ರ ರೀತಿ ಮಾತಾಡ್ಬಿಟ್ರೆ, ಅವ್ರ ರೀತಿಯ ಡ್ರೆಸ್ ಮಾಡಿಬಿಟ್ರೆ, ಅವ್ರ ರೀತಿಯ ಕನ್ನಡಕ ಹಾಕಿಬಿಟ್ರೆ ಬಂಗಾರಪ್ಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಬಂಗಾರಪ್ಪನೇ ಸಾಟಿ. ಬಂಗಾರಪ್ಪಗೆ ಮತ್ತಪ್ಪ ಕಾಣ್ತ ಸರಿ ಸಾಟಿ ಇಲ್ಲ. ಬಂಗಾರಪ್ಪ ಒಬ್ಬನೇ ಬಂಗಾರಪ್ಪ. ಅವ್ರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಬೇಡ್ರಿ. ನಿಮ್ಮ ವೈಯಕ್ತಿಕ ನೆಲಕಟ್ಟಿನ ಮೇಲೆ ರಾಜಕಾರಣವನ್ನ ಮಾಡಿ. ಶಾಸಕರೇ, ಯಾಕೆ ಈ ರೀತಿ ಜನರಿಗೆ ಮೋಸ ಮಾಡಿ ಹತ್ತು ಕರೆದು ಶಾಸಕರಾದ್ರಿ ಆಗ್ಲಿ ಒಳ್ಳೇದು, ಚೆನ್ನಾಗಿ ಓಟ್ ಕೊಟ್ಟಿದ್ದಾರೆ, ಆಗೋದು ಒಳ್ಳೇದು ನಿಮ್ದು. ಆದ್ರೆ ಅದರಂತೆ ನಡ್ಕೋಬೇಕಲ್ಲ. ಜನರ ದಿಕ್ಕಪ್ಪನ್ನ ಯಾಕೆ ತಪ್ಪಿಸ್ತಾ ಇದ್ದೀರಾ? ಇಷ್ಟೊಂದು ಹೇಳ್ತಾ ಉಳಿದ ಎಲ್ಲ